ಎಸ್ ವೆರಿ ಇಂಪಾರ್ಟೆಂಟ್ಲಿ ಭಾರತದ ಮೇಲೆ ಪಾಕಿಸ್ತಾನ ಮತ್ತೆ ಕ್ಷಿಪಣಿ ದಾಳಿಯ ಪ್ರಯತ್ನ ಮಾಡಿದೆ. ಡ್ರೋನ್ ಮುಖಾಂತರನೂ ಕೂಡ ಪಾಕಿಸ್ತಾನ ದಾಳಿಗೆ ಪ್ರಯತ್ನ ಪಟ್ಟಿದೆ. ಜಮ್ಮು ಕಾಶ್ಮೀರ ಪ್ರವೇಶ ಮಾಡೋಕ್ಕಿಂತ ಮೊದಲೇನೆ S-400 ಡಿಫೆನ್ಸ್ ಸಿಸ್ಟಮ್ ಪಾಕ್ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ. ಪಾಕಿಸ್ತಾನದ 8 ಕ್ಷಿಪಣಿಗಳನ್ನ S-400 ಹೊಡೆದು ಉರುಳಿಸಿದೆ. ಇನ್ನೂ ಬುದ್ಧಿ ಬಂದಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದಲ್ಲ 10 ನಗರಗಳ ಮೇಲೆ ಭಾರತ ಯಾವ ಪರಿ ದಾಳಿ ಮಾಡಿದೆ ನಾವು ನೋಡಿದ್ದೀವಿ. ಇಸ್ಲಾಮಾಬಾದ್ನಿಂದ ಕರಾಚಿ ತನಕ, ರಾವಲ್ಪಿಂಡಿಯಿಂದ ಲಾಹೋರ್ ತನಕ. ನೋಡಿ, ಅಲಾರಾಮ್ ಹೊಡಿತಾ ಇದೆ. ಒಂದು ಕಡೆಗೆ ಕ್ಷಿಪಣಿ ಬರ್ತಾ ಇದೆ. ಕ್ಷಿಪಣಿ ಬರ್ತಿದ್ದಂಗೆನೇ S-400 ಹೊಡೆದು ಉರುಳಿಸಿದೆ. रेड लाइट दिख रही है बस. भाई यार यहाँ से फेंक रही है एयरपोर्ट से. ಯಾವ ರೀತಿ ಹೊಡೆದುರುಳಿಸ್ತಾ ಇದೆ ನಾವು ನೋಡ್ತಾ ಇದ್ದೀವಿ. 8 ಕ್ಷಿಪಣಿಗಳು, ಒಂದಲ್ಲ ಎರಡಲ್ಲ 8 ಕ್ಷಿಪಣಿಗಳನ್ನ ಹೊಡೆದು ಉರುಳಿಸಲಾಗಿದೆ. ಜಮ್ಮು ಕಾಶ್ಮೀರ ಪ್ರವೇಶ ಮಾಡೋಕ್ಕಿಂತ ಮೊದಲೇನೆ ಕ್ಷಿಪಣಿಗಳು ಧ್ವಂಸಗೊಂಡಿವೆ. S-400 ಡಿಫೆನ್ಸ್ ಸಿಸ್ಟಮ್ ಏನಿದೆ ಪಾಕ್ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ. ಇನ್ನೂ ಬುದ್ಧಿ ಬಂದಿರಂಗೆ ಕಾಣ್ತಿಲ್ಲ. ಬಹುಶಃ ಏನಂದ್ರೆ ದೊಡ್ಡ ಪಾಠ ಕಲಿಯುವಂತ ಪರಿಸ್ಥಿತಿ ಪಾಕಿಸ್ತಾನದ್ದು. ಯಾಕಂದ್ರೆ ಒಂದಲ್ಲ ಎರಡಲ್ಲ, ನಾನು ಹೇಳ್ತಾ ಇದ್ದೆ 10 ನಗರಗಳ ಮೇಲೆ ಭಾರತ ಮಾಡಿರುವಂತ ದಾಳಿ. ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ, ಅಲ್ಲಿಂದ ಹಿಡಿದು ಕರಾಚಿ ಒಂದು ಲೆಕ್ಕದಲ್ಲಿ ನಮ್ಮ ಮುಂಬೈ ಇದ್ದಂಗೆ ಅದಕ್ಕೆ. ಇನ್ನು ರಾವಲ್ಪಿಂಡಿ ನಿಮಗೆ ಗೊತ್ತಿದೆ. ರಾವಲ್ಪಿಂಡಿನಲ್ಲೇ ಸೇನಾ ನೆಲೆ ಇದೆ. ಅಲ್ಲಿಂದಲೇ ಫ್ಯೂಯಲ್ನಿಂದ ಹಿಡಿದು ಪ್ರತಿಯೊಂದು ಕೂಡ ಸಪ್ಲೈ ಆಗೋದು ಅಲ್ಲಿಂದನೇ. ನಾವು ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ. ಎಷ್ಟರ ಮಟ್ಟಿಗೆ ಕ್ಷಿಪಣಿಗಳು ಧ್ವಂಸಗೊಂಡಿವೆ ಅದನ್ನ ಮತ್ತೊಂದು ಸರಿ ನೋಡ್ತಾ ಇದೀವಿ. यहाँ से फेंक रही है एयरपोर्ट से. ज्यादा मतलब Var çıpakan. चुप करो मम्मी. वो तेज. हाँ, रेड लाइट दिख रही है बस. ಇದು ಜಮ್ಮು ಕಾಶ್ಮೀರದ ಒಳಗಡೆಗೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಭಾರತದ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಹೊಡೆದಾಕಿದೆ ಕ್ಷಿಪಣಿಗಳನ್ನ. ಪಾಕಿಸ್ತಾನದ 8 ಕ್ಷಿಪಣಿಗಳು ನೆಲಕ್ಕೆ ಬಿದ್ದಿವೆ. 8 ಕ್ಷಿಪಣಿಗಳು. ಜಮ್ಮು ಕಾಶ್ಮೀರ ಪ್ರವೇಶ ಮಾಡಿರಲಿಲ್ಲ.
ಅಷ್ಟರ ಒಳಗಡೆನೇ S-400 ಇವೆಲ್ಲವನ್ನೂ ಕೂಡ ಹೊಡೆದು ಉರುಳಿಸಿದೆ. ಇನ್ನು ಡ್ರೋನ್ ಮುಖಾಂತರ ಕೂಡ ಪಾಕಿಸ್ತಾನ ದಾಳಿಗೆ ವಿಫಲ ಪ್ರಯತ್ನವನ್ನ ಮಾಡ್ತಾ ಇದೆ. ಎಸ್, ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಹಳ ಗಮನಿಸಬೇಕಾದಂತ ಸಂಗತಿ, ಇನ್ನೂ ಕೂಡ ಪಾಕಿಸ್ತಾನ ಪಾಠ ಕಲ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಸ್ಲಾಮಾಬಾದ್ನಿಂದ ಹಿಡಿದು ಕರಾಚಿ ತನಕ ಯಾವ ರೀತಿ ಭಾರತ ದಾಳಿ ಮಾಡಿದೆ, ಕ್ಷಿಪಣಿಗಳ ಅಗತ್ಯವೇ ಇರಲಿಲ್ಲ, ಡ್ರೋನ್ಗಳೇ ಸಾಕಾಗಿತ್ತು. ಎಷ್ಟರ ಮಟ್ಟಿಗೆ ಅಲ್ಲಿನ ಬಿಲ್ಡಿಂಗ್ಗಳು ಸಿಡಿದ್ವು ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ, ಮತ್ತೆ ಕ್ಯಾತೆ ತೆಗಿತಾ ಇದೆ. ಜಮ್ಮು ಕಾಶ್ಮೀರದ ಕಡೆಗೆ ಹಾರಿಸಿದಂಥ ಕ್ಷಿಪಣಿಗಳನ್ನ S-400 ಸಿಸ್ಟಮ್ ಹೊಡೆದು ಉರುಳಿಸಿದೆ. ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ? ಹೌದು ರಂಗನಾಥ್, ನಿನ್ನೆ ರಾತ್ರಿ ಕೂಡ ಇದೇ ರೀತಿಯಾದಂತಹ ವಿಫಲ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು. ಇವತ್ತು ರಾತ್ರಿ ಕೂಡ ಇದೇ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮುವಿನ ಪ್ರಮುಖ ಏರ್ಪೋರ್ಟ್ಗೆ ಒಂದು ಮಿಸೈಲ್ ಹಾಗೂ ಶೆಲ್ ದಾಳಿಯನ್ನ ಮಾಡ್ತಿರುವಂತದ್ದು, ಡ್ರೋನ್ಗಳನ್ನ ಕೂಡ ಹಾರಿಸ್ತಾ ಇರುವಂತದ್ದು. ಆದ್ರೆ ಭಾರತೀಯ ಏನು ಏರ್ ಡಿಫೆನ್ಸ್ ಒನ್ ಮಿನಿಟ್ ಹಾಗೆ ಇರಿ.